ವೆಲ್ಕಮ್ ಟು ನಕ್ಷ ಕನ್ನಡ ಚಾನಲ್. ಸೊ ನಾವು ಆಲ್ರೆಡಿ ಹಿಂದಿನ ವಿಡಿಯೋಗಳಲ್ಲಿ ಪಾರ್ಟ್ 1 ಮುಗಿಸಿದೀವಿ. ಇದು ಪಾರ್ಟ್ 2 ವಿಡಿಯೋ. ಸೊ ನಾವು ಈಗ MCQs ಸ್ಟಾರ್ಟ್ ಮಾಡಿದ್ದೀವಿ. ಏನ್ಸಿಯಂಟ್ ಹಿಸ್ಟ್ರಿಯಿಂದ ಹೇಳ್ಕೊಂಡು ಕಂಪ್ಲೀಟ್ ಆಗಿ ಮಾಡರ್ನ್ ಹಿಸ್ಟ್ರಿವರೆಗೆ ಎಲ್ಲ MCQs ಮಾಡ್ತಾ ಹೋಗ್ತೀನಿ. ಸೊ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು MCQs ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 1, ಕೆಳಗಿನವುಗಳಲ್ಲಿ ಯಾವುದು ಲಿಟರರಿ ಸೋರ್ಸ್ ಅಲ್ಲ? ಸೊ ಫಸ್ಟ್ ವಿ ಶುಡ್ ನೋ ವಾಟ್ ಈಸ್ ಲಿಟರರಿ ಸೋರ್ಸ್. ಲಿಟರರಿ ಸೋರ್ಸ್ ಅಂದ್ರೆ ರಿಟರ್ನ್ ಡಾಕ್ಯುಮೆಂಟ್ ಇದು. ಸೊ ಆಪ್ಷನ್ ಎ ವೇದಾಸ್, ಆಪ್ಷನ್ ಬಿ ಪುರಾಣಾಸ್, ಆಪ್ಷನ್ ಸಿ ಇನ್ಸ್ಕ್ರಿಪ್ಷನ್ಸ್, ಆಪ್ಷನ್ ಡಿ ಎಪಿಕ್ಸ್. ಎಪಿಕ್ಸ್ ಅಂದ್ರೆ ಮಹಾಕಾವ್ಯಗಳು, ಲೈಕ್ ರಾಮಾಯಣ ಮಹಾಭಾರತ ಆ ತರ. ಸೊ ಇದರ ಉತ್ತರ ಇನ್ಸ್ಕ್ರಿಪ್ಷನ್ಸ್. ಸೊ ಇನ್ಸ್ಕ್ರಿಪ್ಷನ್ಸ್ ಶಾಸನಗಳು. ಶಾಸನಗಳು ಏನಿದೆಯಲ್ಲ ಅವು ಆರ್ಚಾಲಜಿಕಲ್ ಸೋರ್ಸಸ್ ಆಫ್ ಎವಿಡೆನ್ಸಸ್. ಅವು ಲಿಟರರಿ ಸೋರ್ಸಸ್ ಅಲ್ಲಿ ಬರೋದಿಲ್ಲ. ಸೊ ಲಿಟರರಿ ಸೋರ್ಸಸ್ ಅಲ್ಲಿ ಬರೋ ಯಾವು? ವೇದಾಸ್, ರಿಟರ್ನ್ ಡಾಕ್ಯುಮೆಂಟ್ ಇದು ವೇದಾಸ್. ಹಾಗಾಗಿ ಇದು ಕೂಡ ಲಿಟರರಿ ಸೋರ್ಸ್. ಪುರಾಣಾಸ್ ರಿಟರ್ನ್ ಡಾಕ್ಯುಮೆಂಟ್, ಎಪಿಕ್ಸ್ ಇದು ರಿಟರ್ನ್ ಡಾಕ್ಯುಮೆಂಟ್. ಸೊ ಹಾಗಾಗಿ ಇವು ಮೂರು ರಿಟರ್ನ್ ಡಾಕ್ಯುಮೆಂಟ್ಸ್. ಲಿಟರರಿ ಸೋರ್ಸಸ್ ಆಫ್ ಹಿಸ್ಟ್ರಿ ಆರ್ ರಿಟರ್ನ್ ಡಾಕ್ಯುಮೆಂಟ್ಸ್, ಮನುಸ್ಕ್ರಿಪ್ಟ್ಸ್, ಬುಕ್ಸ್, ಜರ್ನಲ್ಸ್ ಅಂಡ್ ರೆಕಾರ್ಡ್ಸ್. ಇವೆಲ್ಲ ಲಿಟರರಿ ಸೋರ್ಸಸ್. ಸೊ ಕ್ವಶನ್ ನಂಬರ್ 2 ನೋಡೋಣ. ಸೊ ಋಗ್ವೇದ ಯಾವ ಭಾಷೆಯಲ್ಲಿ ರಚಿಸಲಾಗಿದೆ? ಋಗ್ವೇದ ಸಂಸ್ಕೃತಗಳ. ಋಗ್ವೇದವನ್ನ ಸಂಸ್ಕೃತ ಭಾಷೆಯಲ್ಲಿ ರಚಿಸಿದ್ದಾರೆ. ಸೊ ಪಾಳಿ ಭಾಷೆ, ಪ್ರಾಕೃತ ಭಾಷೆ, ಸಂಸ್ಕೃತ, ತಮಿಳ್ ಅಂತ ಆಪ್ಷನ್ ಕೊಟ್ಟಿದ್ದಾರೆ. ಬಟ್ ಋಗ್ವೇದ, ವೇದಗಳು ಅಂತ ಬಂದಾಗ ವೇದಗಳು ಸಂಸ್ಕೃತ. ಎಲ್ಲಾ ವೇದಗಳನ್ನು ಸಂಸ್ಕೃತ ಭಾಷೆಯಲ್ಲೇ ರಚಿಸಲಾಗಿದೆ. ಸೊ ಜ್ಞಾಪಕ ಇಟ್ಕೊಳ್ಳಿ ಇದನ್ನ. ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ? ಆಪ್ಷನ್ಸ್ ಅಲ್ಲಿ ಪಾಳಿ ಭಾಷೆ. ಸೊ ವೆರಿ ಇಂಪಾರ್ಟೆಂಟ್, ಇದು ಕೇಳಿದ್ದಾರೆ ಹಿಂದೆ ಕೂಡ. ಪಾಳಿ ಭಾಷೆ ಯಾವ ಧರ್ಮಕ್ಕೆ ಸಂಬಂಧಿಸಿದೆ ಅಂತಾನು ಕೇಳಿದ್ದಾರೆ. ಪಾಳಿ ಭಾಷೆ ಬುದ್ಧಿಸ್ಟ್ ಟೆಕ್ಸ್ಟ್ ಅಲ್ಲಿ ಇದೆ. ಬುದ್ಧಿಸ್ಟ್ ಟೆಕ್ಸ್ಟ್ ಪಾಳಿ ಭಾಷೆಯಲ್ಲಿದೆ. ಸೊ ತ್ರಿಪೀಠಕಗಳು ಬುದ್ಧಿಸ್ಟ್ ಟೆಕ್ಸ್ಟ್ಗೆ ತ್ರಿಪೀಠಕ ಅಂತ ಕರೀತಾರೆ. ಮತ್ತೆ ಆಗಮ ಅಥವಾ ಆಗಮ ಸೂತ್ರ ಅಂತ ಬರುತ್ತೆ, ಅದು ಜೈನ್ ಟೆಕ್ಸ್ಟ್. ಸೊ ಜೈನ್ ಟೆಕ್ಸ್ಟ್ ಬಂದು ಪ್ರಾಕೃತ ಭಾಷೆಯಲ್ಲಿರುತ್ತೆ. ಸೊ ಇಲ್ಲೇನಿದೆ ನೋಡಿ, ಸಂಸ್ಕೃತ, ವೇದಿಕ್ ಲಿಟರೇಚರ್ ಎಲ್ಲ ಸಂಸ್ಕೃತದಲ್ಲಿರುತ್ತೆ. ಸಂಗಮ್ ಸಾಹಿತ್ಯ. ಸೊ ಸಂಗಮ್ ಸಾಹಿತ್ಯ ಇಸ್ ರಿಲೇಟೆಡ್ ಟು ತಮಿಳ್ ಲ್ಯಾಂಗ್ವೇಜ್. ಸೊ ಕ್ವಶನ್ ನಂಬರ್ 3, ತ್ರಿಪೀಠಕಗಳು ಯಾವ ಧರ್ಮಕ್ಕೆ ಸೇರಿದೆ? ಹಿಂದಿನ ಕ್ವಶನ್ ಅಲ್ಲಿ ನೋಡಿದ್ವಿ ಇದನ್ನ. ಸೊ ಬುದ್ಧಿಸಂ. ಹಿಂದೂಯಿಸಂ, ವೇದಗಳು ಹಿಂದೂ ಧರ್ಮಕ್ಕೆ ಸಂಬಂಧಿಸಿದೆ. ಆಗಮ ಅಥವಾ ಆಗಮ ಸೂತ್ರ ಜೈನ ಧರ್ಮಕ್ಕೆ ಸಂಬಂಧಿಸಿದೆ. ಬುದ್ಧಿಸಂಗೆ ತ್ರಿಪೀಠಕಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿದೆ. ಗುರು ಗ್ರಂಥ ಸಾಹೇಬ್ ಇದು ಸಿಕ್ಕಿಸಂ, ಸಿಖ್ಖರ ಒಂದು ಧರ್ಮಕ್ಕೆ ಸಂಬಂಧಿಸಿದ್ದು ಗುರು ಗ್ರಂಥ ಸಾಹೇಬ್. ಪ್ರಶ್ನೆ 4, ಜೈನ ಲಿಟರೇಚರ್ ಮುಖ್ಯವಾಗಿ ಯಾವ ಭಾಷೆಯಲ್ಲಿ ಇದೆ? ಸೊ ಜೈನ್ ಲಿಟರೇಚರ್ ಯಾವ ಭಾಷೆಯಲ್ಲಿ ಇದೆ ಅಂತ ಆವಾಗಲೇ ನೋಡಿದೀವಿ ನಾವು, ಪ್ರಾಕೃತ ಭಾಷೆಯಲ್ಲಿ. ಸೊ ಸಂಸ್ಕೃತ ವೇದಗಳಿದೆ, ಸಂಸ್ಕೃತದಲ್ಲಿ ವೇದಗಳು. ಪಾಳಿ ಭಾಷೆಯಲ್ಲಿ ಯಾವ್ದಿಂದ ಅಂತ ಕಮೆಂಟ್ ಮಾಡಿ. ನಾವು ಹಿಂದೆ ಈ ಕ್ವಶನ್ ನೋಡಿದ್ವಿ ಆಲ್ರೆಡಿ. ಸೊ ಮುಂದಿನ ಕ್ವಶನ್ ನೋಡೋಣ. ಸಂಗಮ್ ಲಿಟರೇಚರ್ ಯಾವ ಪ್ರದೇಶಕ್ಕೆ ಸಂಬಂಧಿಸಿದೆ? ನಾನು ಹೇಳಿದೆ ಆವಾಗಲೇ ಸಂಗಮ್ ಸಾಹಿತ್ಯ ಅಂತ. ಸಂಗಮ್ ಸಾಹಿತ್ಯ ಅಂದ್ರೆ ತಮಿಳ್ ಲಿಟರೇಚರ್. ಸೊ ತಮಿಳ್ ಎಲ್ಲಿ ಬರುತ್ತೆ? ಸೌತ್ ಇಂಡಿಯಾ. ಸೊ ತಮಿಳ್ ಲಿಟರೇಚರ್ ಸೌತ್ ಇಂಡಿಯಾದಲ್ಲಿ ಸಂಗಮ್ ಸಾಹಿತ್ಯ ನಮಗೆ ನೋಡೋದಕ್ಕೆ ಸಿಗುತ್ತೆ. ರಾಮಾಯಣವನ್ನ ರಚಿಸಿದವರು ಯಾರು? ಸೊ ಆಪ್ಷನ್ ಎ ವ್ಯಾಸ, ಆಪ್ಷನ್ ಬಿ ವಾಲ್ಮೀಕಿ, ಆಪ್ಷನ್ ಸಿ ಕಾಳಿದಾಸ, ಆಪ್ಷನ್ ಡಿ ಬಾಣ. ಸೊ ನಾವು ರಾಮಾಯಣ ಓದ್ಬೇಕಾದ್ರೆ ಗೊತ್ತಾಗುತ್ತೆ ವಾಲ್ಮೀಕಿ ರಾಮಾಯಣ ಅಂತ ಹೇಳ್ತಾರೆ. ಹಾಗಾಗಿ ರಾಮಾಯಣವನ್ನ ರಚಿಸಿದವರು ವಾಲ್ಮೀಕಿ. ಮಹಾಭಾರತವನ್ನ ರಚಿಸಿದವರು ಯಾರು ಅಂದ್ರೆ ವೇದವ್ಯಾಸರು. ಕಾಳಿದಾಸ, ಸೊ ಕಾಳಿದಾಸನ ಕುಮಾರ ಸಂಭವ, ಮಾಳವಿಕಾಗ್ನಿಮಿತ್ರ, ವಿಕ್ರಮೌರ್ವಶಿಯ, ಅಭಿಜ್ಞಾನ ಶಾಕುಂತಲ, ಮೇಘಧೂತ, ಋತು ಸಂಹಾರ ಇವೆಲ್ಲ ಕಾಳಿದಾಸರ ಕೃತಿಗಳು ಇವೆಲ್ಲ. ಸೊ ಬಾಣನ ಹರ್ಷಚರಿತ, ವೆರಿ ಇಂಪಾರ್ಟೆಂಟ್ ಇದು ಕೂಡ. ಬಾಣನ ಹರ್ಷಚರಿತ ಅವರು ಕೃತಿ. ಕ್ವಶನ್ ನಂಬರ್ 7, ಮಹಾಭಾರತವನ್ನ ರಚಿಸಿದವರು ಯಾರು ಅಂತ? ಸೊ ವೇದವ್ಯಾಸರು. ಹಿಂದಿನ ಕ್ವಶನ್ ಎಲ್ಲ ನೋಡಿದ್ವಿ ಇದನ್ನು ಕೂಡ. ಅರ್ಥಶಾಸ್ತ್ರವನ್ನ ರಚಿಸಿದವರು ಯಾರು? ಅರ್ಥಶಾಸ್ತ್ರ, ಕಾಳಿದಾಸನ ಕೃತಿಯನ್ನ ಹಿಂದೆ ನೋಡಿದ್ವಿ, ಅದರಲ್ಲಿ ಅರ್ಥಶಾಸ್ತ್ರ ಇರಲಿಲ್ಲ. ಸೊ ಚಾಣಕ್ಯ, ಕೌಟಿಲ್ಯ,
ಆನ್ಸರ್ ಇದೆ. ಅರ್ಥಶಾಸ್ತ್ರವನ್ನು ರಚಿಸಿದವರು ಚಾಣಕ್ಯ ಅಥವಾ ಕೌಟಿಲ್ಯ. ಬಾಣಭಟ್ಟನ ಹರ್ಷಚರಿತ ಆಲ್ರೆಡಿ ನೋಡಿದ್ವಲ್ಲ, ಹರ್ಷಚರಿತ. ಮೇಘ ಸಂದೇಶ ಇದು ಯಾರ್ದು ಅಂತ ಕಮೆಂಟ್ ಮಾಡಿ. ಇದನ್ನು ಕೂಡ ಹಿಂದಿನ ಕ್ವಶನ್ ಅಲ್ಲಿ ನೋಡಿದೀವಿ. ಇಂಡಿಕಾ ಎಂಬ ಗ್ರಂಥವನ್ನ ರಚಿಸಿದವರು ಯಾರು? ಆಪ್ಷನ್ ಎ ಪಾಹಿಯಾನ್, ಆಪ್ಷನ್ ಬಿ ಹುಯೆನ್ಸಾಂಗ್, ಆಪ್ಷನ್ ಸಿ ಮೆಗಸ್ತನೀಸ್, ಆಪ್ಷನ್ ಡಿ ಅಲ್ಬೆರೂನಿ. ಸೊ ಇಂಡಿಕಾ ಎಂಬ ಗ್ರಂಥವನ್ನು ರಚಿಸಿದವರು ಮೆಗಸ್ತನೀಸ್. ಕ್ವಶನ್ ನಂಬರ್ 10, ಹರ್ಷಚರಿತವನ್ನ ಯಾರು ಬರೆದಿದ್ದಾರೆ? ಸೊ ಇದನ್ನು ಕೂಡ 2-3 ಸಾರಿ ಹೇಳಿದೆ ನಾನು ಹಿಂದೆನೆ. ಬಾಣಭಟ್ಟನ ಹರ್ಷಚರಿತ, ವೆರಿ ಇಂಪಾರ್ಟೆಂಟ್ ಕ್ವಶನ್. ಇದು ಕೂಡ ಹಿಂದೆ ಕೇಳಿದ್ದಾರೆ ಸುಮಾರು ಎಕ್ಸಾಮ್ಸ್ ಅಲ್ಲಿ. ಪ್ರಶ್ನೆ 11, ರಾಜತರಂಗಿಣಿ ಯಾವ ವಿಷಯಕ್ಕೆ ಸಂಬಂಧಿಸಿದೆ? ಸೊ ಕಾಶ್ಮೀರ್ ಹಿಸ್ಟ್ರಿ. ಸೊ ಇದು ಎಕನಾಮಿಕ್ಗೆ ಸಂಬಂಧಿಸಿಲ್ಲ, ರಿಲಿಜಿಯನ್ಗೆ ಸಂಬಂಧಿಸಿಲ್ಲ, ಸೊ ಟ್ರೇಡ್ಗೂ ಕೂಡ ಸಂಬಂಧಿಸಿಲ್ಲ. ಸೊ ಹಂಗಾಗಿ ಕಾಶ್ಮೀರ್ ಹಿಸ್ಟ್ರಿ. ಸೊ ರಾಜತರಂಗಿಣಿ ಯಾರ ಕೃತಿ ಅನ್ನೋದನ್ನ ಕಮೆಂಟ್ ಮಾಡಿ. ರಾಜತರಂಗಿನ ಯಾರು ಬರೆದರು? ಸೊ ಓಕೆ, ಇದೇ ಕ್ವಶನ್ ಹಾಕಿದ್ದೀನಿ ಇಲ್ಲಿ. ಸೊ ಕಲ್ಹಣನ ರಾಜತರಂಗಿಣಿ, ಬಾಣಭಟ್ಟನ ಹರ್ಷಚರಿತ, ಕಾಳಿದಾಸನ ಮಾಲವಿಕಾಗ್ನಿಮಿತ್ರ, ಚಾಣಕ್ಯಂದು ಅರ್ಥಶಾಸ್ತ್ರ. ಸೊ ಕಲ್ಹಣನ ರಾಜತರಂಗಿಣಿ. ಪುರಾಣಾಸ್ ಮುಖ್ಯವಾಗಿ ಏನನ್ನು ವಿವರಿಸುತ್ತದೆ? ಆಪ್ಷನ್ ಎ ಪೊಲಿಟಿಕ್ಸ್, ಆಪ್ಷನ್ ಬಿ ಜೀನಾಲಜಿ ಅಂಡ್ ಮಿತ್ಸ್, ಆಪ್ಷನ್ ಸಿ ಎಕನಾಮಿ, ಆಪ್ಷನ್ ಡಿ ಸೈನ್ಸ್. ಸೊ ಜೀನಿಯಾಲಜಿ ಅಂದ್ರೆ ವಂಶಾವಳಿ ಅಂತ, ವಂಶಾವಳಿ. ಸೊ ಮಿತ್ಸ್ ಅಂದ್ರೆ ಆಸ್ ಯು ನೋ ಕಟ್ಟುಕತೆಗಳು ಅಂತ, ಕಟ್ಟುಕತೆಗಳು. ಇಂಗ್ಲಿಷ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೀವು ಇಂಗ್ಲಿಷ್ನ ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಯಾಕಂದ್ರೆ ಕೆಲವೊಮ್ಮೆ ಎಕ್ಸಾಮ್ಸ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇತ್ತೀಚಿನ ಎಕ್ಸಾಮ್ಸ್ ಅಲ್ಲಿ ಆಪ್ಷನ್ಸ್ ನ ಆಸ್ ಇಟ್ ಈಸ್ ಇಂಗ್ಲಿಷ್ ಅಲ್ಲಿ ಏನಿರುತ್ತೆ ಅದನ್ನೇ ಕನ್ನಡದಲ್ಲಿ ಕೊಟ್ಬಿಡ್ತಾರೆ. ಸೊ ಇಂಗ್ಲಿಷ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪುರಾಣಾಸ್ ಮುಖ್ಯವಾಗಿ ಏನನ್ನು ವಿವರಿಸುತ್ತದೆ ಅಂದ್ರೆ ಜಿನಿಯಾಲಜಿಯನ್ ಮತ್ತು ಮಿತ್ಸ್. ಸೊ ಇದು ವಂಶಾವಳಿ ಮತ್ತು ಕಟ್ಟುಕತೆಗಳನ್ನ ಹೇಳುತ್ತೆ ಪುರಾಣಗಳು. ಪ್ರಶ್ನೆ 14, ವೇದಾಸನಲ್ಲಿ ಅತ್ಯಂತ ಹಳೆಯ ವೇದ ಯಾವುದು? ಅತ್ಯಂತ ಹಳೆಯ ವೇದ ಯಾವುದು ಅಂತ ಕೇಳಿದರೆ, ಸೊ ಸಾಮವೇದ, ಯಜುರ್ವೇದ, ಅಥರ್ವವೇದ, ಋಗ್ವೇದ. ಅತ್ಯಂತ ಹಳೆಯ ವೇದ ಋಗ್ವೇದ. ಪ್ರಶ್ನೆ 15, ಫಾಹಿಯಾನ್ ಯಾವ ದೇಶದಿಂದ ಬಂದವರು? ಸೊ ಫಾಹಿಯಾನ್ ಚೈನಾದಿಂದ ಬಂದವರು. ಸೊ ಆಪ್ಷನ್ ಎ ಚೈನಾ. ಗ್ರೀಸ್ ಅಲ್ಲ, ಪರ್ಷಿಯಾ ಅಲ್ಲ, ಅರೇಬಿಯಾ ಅಲ್ಲ. ಸೊ ಫಾಹಿಯಾನ್ ಚೈನಾದಿಂದ ಬಂದವನು. ಸೊ ಕ್ವಶನ್ ನಂಬರ್ 16, ಹುಯೆನ್ಸಾಂಗ್ ಭಾರತಕ್ಕೆ ಯಾವ ಕಾರಣಕ್ಕೆ ಬಂದರು? ಸೊ ಇವರು ಟ್ರೇಡ್ ಮಾಡೋದಕ್ಕೆ ಬಂದ್ರ, ಪೊಲಿಟಿಕಲ್ ಮಿಷನ್ ಏನಾದ್ರು ಇತ್ತ? ಆಪ್ಷನ್ ಸಿ ಸ್ಟಡಿ ಆಫ್ ಬುದ್ಧಿಸಂ, ಆಪ್ಷನ್ ಡಿ ವಾರ್. ಸಾರಿ, ಉತ್ತರ ಆಪ್ಷನ್ ಸಿ ಸ್ಟಡಿ ಆಫ್ ಬುದ್ಧಿಸಂ. ಸೊ ಹುಯೆನ್ಸಾಂಗ್ ಭಾರತಕ್ಕೆ ಬಂದಿದ್ದು ಯಾವ ಕಾರಣಕ್ಕೆ ಅಂದ್ರೆ ಸ್ಟಡಿ ಆಫ್ ಬುದ್ಧಿಸಂ. ಸೊ ಯಾವಾಗ ಭಾರತಕ್ಕೆ ಬಂದರು ಅಂದ್ರೆ, ವಿಸಿಟೆಡ್ ಇಂಡಿಯಾ ಇನ್ ದ 7th century ಇನ್ ದ ರೀನ್ ಆಫ್ ಹರ್ಷವರ್ಧನ. ಸೊ ಹರ್ಷವರ್ಧನ ಕಾಲದಲ್ಲಿ ಪಾಹಿಯಾನ್ ಭಾರತಕ್ಕೆ ಬರ್ತಾರೆ. ಚೈನಾ ದೇಶದವರು ಪಾಹಿಯಾನ್, ನೆನಪಿರಲಿ. ಅಲ್ಬೆರೂನಿ ಯಾವ ದೇಶದಿಂದ ಭಾರತಕ್ಕೆ ಬಂದ್ರು? ಅಲ್ಬೆರೂನಿ ಚೈನಾದವರ, ಪರ್ಷಿಯಾನ, ಗ್ರೀಸ, ಅರೇಬಿಯಾನ? ಆಪ್ಷನ್ ಸಿ ಅಲ್ಬೆರೂನಿ ಪರ್ಷಿಯಾದವನು. ಸೊ ಇವನು ಭಾರತಕ್ಕೆ ಯಾವಾಗ ಬಂದಿದ್ದ ಅಂದ್ರೆ ಮೊಹಮ್ಮದ್ ಗಜ್ನಿಯ ಕಾಲದಲ್ಲಿ ಭಾರತಕ್ಕೆ ಬಂದಿದ್ದ. ಸೊ ಅಲ್ಬೆರೂನಿಯ ಒಂದು ಬುಕ್ ಯಾವುದು ಅಂದ್ರೆ ಕಿತಾಬ್ ಉಲ್ ಹಿಂದ್. ಸೊ ಇದು ವೆರಿ ಇಂಪಾರ್ಟೆಂಟ್ ಬುಕ್, ಜ್ಞಾಪಕ ಇಟ್ಕೊಳ್ಳಿ. ಅಲ್ಬೆರೂನಿಯ ಬುಕ್ ಯಾವುದು ಅಂದ್ರೆ ಕಿತಾಬ್ ಉಲ್ ಹಿಂದ್. ಪ್ರಶ್ನೆ 18, ಕಾಳಿದಾಸ ಯಾವ ಕಾಲಕ್ಕೆ ಸೇರಿದವರು? ಆಪ್ಷನ್ ಎ ಮೌರ್ಯ, ಆಪ್ಷನ್ ಬಿ ಗುಪ್ತ, ಆಪ್ಷನ್ ಸಿ ಮುಘಲ್, ಆಪ್ಷನ್ ಡಿ ಡೆಲ್ಲಿ ಸುಲ್ತಾನೇಟ್. ಸೊ ಉತ್ತರ ಗುಪ್ತ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದವರು. ಇವರು 2ನೇ ಚಂದ್ರಗುಪ್ತನ ಕಾಲದಲ್ಲಿ ಇರ್ತಾರೆ. ಕಾಳಿದಾಸ 2ನೇ ಚಂದ್ರಗುಪ್ತನ ಕಾಲದಲ್ಲಿ ಇರ್ತಾರೆ, ಗುಪ್ತ ಸಾಮ್ರಾಜ್ಯಕ್ಕೆ ಸೇರಿದವರು. ಜ್ಞಾಪಕ ಇಟ್ಕೊಳ್ಳಿ. ಪ್ರಶ್ನೆ 19, ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ಬರೆದವರು ಯಾರು? ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಹಿಂದೆ ಕೇಳಿದ್ದಾರೆ ಇದನ್ನು ಸುಮಾರು ಸಾರಿ. ಹಿಂದೆ ಕೇಳಿದ್ದಾರೆ ಅಂದ ತಕ್ಷಣ ಅದು ಇಂಪಾರ್ಟೆಂಟ್ ಇರುತ್ತೆ ಅನ್ನೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಯಾರು ಇರ್ತಾರೋ ಅವ್ರಿಗೆಲ್ಲ ಗೊತ್ತಿರುತ್ತೆ. ಹಾಗಾಗಿ ಕ್ವಶನ್ ಪೇಪರ್ಸ್ ಆರ್ ದ ರೂಟ್ ಮ್ಯಾಪ್ಸ್. ನಾವು ಕ್ವಶನ್ ಪೇಪರ್ಸ್ ನ ಎಷ್ಟು ಬಿಡಿಸ್ತೇವೋ ಅಷ್ಟು ನಮಗೆ ಯಾವ್ದು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಸೊ ಆದಷ್ಟು ಕ್ವಶನ್ ಪೇಪರ್ಸ್ ನ ಬಿಡಿಸ್ತಾ ಹೋಗಿ.
ಹಿಂದೆ ಆಗಿರೋ ಎಕ್ಸಾಮ್ ಅಲ್ಲಿ ಆಗಿರುವಂತ ಕೇಳುವಂತ ಕ್ವಶನ್ಸ್ ನ ಜಾಸ್ತಿ ಬಿಡಿಸಿ. ಸೊ ಈ ಕ್ವಶನ್ ಏನು, ಮುದ್ರಾ ರಾಕ್ಷಸ ಎಂಬ ನಾಟಕವನ್ನು ಬರೆದವರು ಯಾರು? ಎ ಕಾಳಿದಾಸ, ಬಿ ವಿಶಾಖದತ್ತ, ಸಿ ಭಾನಭಟ್ಟ, ಡಿ ಪಾಣಿನಿ. ಇದರ ಉತ್ತರ ವಿಶಾಖದತ್ತ. ವಿಶಾಖದತ್ತನ ಮುದ್ರಾ ರಾಕ್ಷಸ. ಇದರಲ್ಲಿ ಏನ್ ಹೇಳ್ತಂದ್ರೆ, ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಚಂದ್ರಗುಪ್ತ ಮೌರ್ಯ ಅಧಿಕಾರಕ್ಕೆ ಬಂದಿದ್ದನ್ನ ಹೇಳುತ್ತೆ. ನಂದ ರಾಜರ ಮಣಿತನವನ್ನ ಸೋಲಿಸುವಲ್ಲಿ ಚಾಣಕ್ಯ ಏನೇನು ಉಪಾಯವನ್ನ ಮಾಡಿದ ಅನ್ನೋದನ್ನ ವಿಶಾಖದತ್ತನ ಮುದ್ರಾ ರಾಕ್ಷಸದಲ್ಲಿ ಹೇಳುತ್ತೆ. ಹಾಗೆ ಇವರ ಇನ್ನೊಂದು ಕೃತಿ ದೇವಿ ಚಂದ್ರಗುಪ್ತಂ ಯಾರದು ಅಂದ್ರೆ ಇದು ವಿಶಾಖದತ್ತನ ಮುದ್ರಾ ರಾಕ್ಷಸ ಮತ್ತು ದೇವಿ ಚಂದ್ರಗುಪ್ತಂ. ಇದು ನಾಟಕ. ಚಂದ್ರಗುಪ್ತ ಇವನ ಆಡಳಿತವನ್ನ ಹೇಳ್ತಾ ಇದು ಯಾವುದು? ದೇವಿ ಚಂದ್ರಗುಪ್ತಂ. ಇದು ಕೂಡ ವಿಶಾಖದತ್ತನ ಒಂದು ಕೃತಿ. ಕ್ವಶನ್ ನಂಬರ್ 20. ಪಾಣಿನಿ ಯಾವ ವಿಷಯಕ್ಕೆ ಸಂಬಂಧಿಸಿದ್ದಾರೆ? ಸೊ ಪಾಣಿನಿ ಗ್ರಾಮರ್ಗೆ ಸಂಬಂಧಿಸಿದ್ದಾರೆ. ಸೊ ಪಾಣಿನಿ ಎಲ್ಲಿಯವನು ಅಂತ ಒಂದು ಕ್ವಶನ್ ಇತ್ತು, ನಾನು ನೋಡಿದ್ದೆ, ಜ್ಞಾಪಕ ಇದೆ ನನಗೆ. ಪಾಣಿನಿ ಪಶ್ಚಿಮದವನು ಅಂತ ಏನೋ ಆನ್ಸರ್ ಕೊಟ್ಟಿದ್ದಾರೆ ಅದಕ್ಕೆ. ಓಕೆ, ಲಿವಿಟ್. ಪಾಣಿನಿ ಯಾವುದಕ್ಕೆ ಸಂಬಂಧಿಸಿದ್ದಾರೆ ಅಂದ್ರೆ ಗ್ರಾಮರ್ಗೆ ಸಂಬಂಧಿಸಿದ್ದಾರೆ. ಸೊ 20 ಕ್ವಶನ್ಸ್ ಸಾಕು. ಸೊ ಮುಂದೆ ಇದೇ ತರ ಕ್ವಶನ್ಸ್ ನ ಮಾಡ್ತಾ ಹೋಗ್ತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ನಕ್ಷೆ ಕನ್ನಡ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಮುಂದೆ ಇದೇ ರೀತಿನ ಮಾಡ್ತಾ ಕಂಪ್ಲೀಟ್ ಆಗಿ ಹಿಸ್ಟ್ರಿನ ಮುಗಿಸೋಣ. ಓಕೆ, ಥ್ಯಾಂಕ್ ಯು.